ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಬರುತ್ತೆ. ರಾಜ್ಯಾದ್ಯಂತ ಏನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿಯಲ್ಲಿರುವಂಥ ಲೇಔಟ್ಸ್ ಏನು ಅವರೇ ಖಾತಾ ಕೊಡ್ತಿತ್ತು ಅದನ್ನು ರದ್ದುಪಡಿಸಿ ಆ ಲೇಔಟ್ ಡೆವಲಪ್ ಆಗಿರೋದನ್ನು ಆ ಸ್ಥಳೀಯ ನಗರ ಸಂಸ್ಥೆ ಅಥವಾ ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ತೀರ್ಮಾನ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ರಾಜೀವ್ ಗಾಂಧಿ ವಸತಿ ಬಡಾವಣೆ ನಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. 488 ಸೈಟ್ ಟೋಟಲ್ಲು. ಈಗ ಆಲ್ರೆಡಿ ಅಲ್ಲಿ ಪೊಸಿಷನ್ ಸರ್ಟಿಫಿಕೇಟು ಮ್ಯಾನ್ಯುಯಲ್ ಖಾತಾ ಕೊಟ್ಟಿರ್ತಾರೆ. ತಮ್ಗೆ ಗೊತ್ತಿರೋ ಹಾಗೆ ಈಗ ಮ್ಯಾನ್ಯುಯಲ್ ಖಾತಾಸ್ನ ರದ್ದು ಮಾಡಲಾಗಿದೆ. ಇದಕ್ಕೆಲ್ಲ ಈ ಖಾತಾ ಕೊಡಬೇಕಾಗಿರುತ್ತೆ. ಮೇಡಮ್ ಹೇಳ್ದಂಗೆ ಒಂದು 10 ದಿನ ಒಳಗಡೆ ಆ ಜಾಗಕ್ಕೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಈ ಖಾತಾ ಕೊಡೋ ಅಂಥ ಡ್ರೈವ್ ಒಂದು ಮಾಡ್ತೀವಿ. ಅಲ್ಲಿ 600 ರೂಪೀಸ್ ಏನು ಶುಲ್ಕ ಕಟ್ಟಬೇಕಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಮ್ಯೂಟೇಷನ್ ಫೀಸ್ ಕಟ್ಟಬೇಕಾಗತ್ತೆ. ಆ ಮ್ಯೂಟೇಷನ್ ಫೀಸ್ ಮತ್ತು ಖಾತಾ ಶುಲ್ಕನ ಪಡೆದುಕೊಂಡು ಈ ಖಾತಾ ಕೊಡ್ತೀವಿ. ನೆಕ್ಸ್ಟು ಅಥರೈಸ್ಡ್ ಮತ್ತು ಅನ್ಆಥರೈಸ್ಡ್ ಎ ಖಾತಾ ಮತ್ತು ಬಿ ಖಾತಾ ಅದನ್ನೇ ಫಾರ್ಮ್ 3 ಮತ್ತು ಫಾರ್ಮ್ 3B ಅಂತ ಫಾರ್ಮ್ 3 ಅಂತ ಕರಿತೀವಿ. ಫಾರ್ಮ್ 3ಯಲ್ಲಿ ಈಗೇನು ಗ್ರಾಮ ಠಾಣಾ ಸ್ವತ್ತುಗಳಾಗಿರ್ಬೋದು, ಲೇಔಟ್ ಸತ್ತಾಗಿರ್ಬೋದು, MAR ಅಲ್ಲಿರುವಂಥದ್ದು ಅಥವಾ CTS ಸ್ವತ್ತುಗಳಾಗಿರ್ಬೋದು ಅಥವಾ ಹಿಂದೆ ಕನ್ವರ್ಷನ್ ಆಗಿರುವಂಥದ್ದು, ಬಿಲ್ಡಿಂಗ್ ಲೈಸೆನ್ಸ್ ತೊಗೊಂಡು ಮನೆ ಕಟ್ಟಿರುವಂಥದ್ದಕ್ಕೆ ಅದಲ್ಲದೆ ಕೆಲವೊಂದು ಸ್ವತ್ತುಗಳು ಅಂದರೆ ಏನೀಗ ರೆವೆನ್ಯೂ ಜಾಗ ಅಂತ ನಾವೇನು ಕರಿತೀವಿ ಅಥವಾ ಕೆಲವೊಂದು ಈ ಪಟ್ಟಿಯಿಂದ ಕೈ ಬಿಟ್ಟೋಗಿರೋಂಥ ಖಾತೆಗಳಿಗೆ ಬಿ ಖಾತಾ ಕೊಡೋ ಆಪ್ಷನ್ನ ಸರ್ಕಾರ ಕೊಟ್ಟಿದೆ. ಇದು ಗೆಜೆಟ್ ಕೂಡ ಆಗಿದೆ. ಮಾಧ್ಯಮ ಮಿತ್ರರು ಕೇಳ್ತಿದ್ರು ಇದಕ್ಕೆ ಲೋನ್ ಸಿಗತ್ತಾ ಇಲ್ಲ ಅಂತ. ಸಿನ್ಸ್ ಇದು ಗೆಜೆಟ್ ಆಗಿದೆ, ಲೋನ್ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಅಂದರೆ ಇದು ಮ್ಯೂಟೇಷನ್ ಆಗುತ್ತೆ. ಈ ಹಿಂದೆ ಏನು ಬೇರೆ ಕಡೆ ಏನು ಬಿ ಖಾತಾ ಕೊಡ್ತಿದ್ರು ಅದು ಮ್ಯೂಟೇಷನ್ ಆಗ್ತಿರ್ಲಿಲ್ಲ. ಏನು ಪಂಚಾಯತಿಗಳಲ್ಲಿ ಕೊಡ್ತಿರೋಂಥ 11B ಕೆಲವೊಂದು ಟೈಮ್ ಮ್ಯೂಟೇಷನ್ ಆಗ್ತಿರ್ಲಿಲ್ಲ. ಬಟ್ ಇದು ಗೆಜೆಟ್ ಆಗಿರೋದ್ರಿಂದ ಫಾರ್ಮ್ಯಾಟ್ ಇರೋದ್ರಿಂದ ಇದು ಮ್ಯೂಟೇಷನ್ ಕೂಡ ಆಗುತ್ತೆ, ಕೈ ಬದಲಾವಣೆ ಮಾಡ್ಕೋಬೋದು. ನಾರ್ಮಲಿ ಏನಾಗುತ್ತೆ, ಒಬ್ಬರ ಕೈಯಲ್ಲೇ ಇದ್ದರೆ ಮ್ಯೂಟೇಷನ್ ಮಾಡದೇ ಇದ್ದರೆ ಅದಕ್ಕೆ ಬೆಲೆ ಬಾಳ್ತಿರ್ಲಿಲ್ಲ. ಈಗ ಮ್ಯೂಟೇಷನ್ ಆಗ್ತಿದೆ. ಈಗ ಈ ಅನಧಿಕೃತ ಸ್ವತ್ತನ್ನು ಕ್ಲಾಸಿಫೈ ಮಾಡಿದ್ರೆ ಭೂ ಪರಿವರ್ತನೆ ಆದರೆ ಸಕ್ಷಮ ಪ್ರಾಧಿಕಾರದಿಂದ ನಿವೇಶನ ವಿನ್ಯಾಸ ಅನುಮೋದನೆಗೊಳ್ಳದ ಮಾಲೀಕತ್ವ ಹೊಂದಿರೋ ಸ್ವತ್ತುಗಳು, ಕಂದಾಯ, ಶೀಟ್ಕಿ, ಕೃಷಿ ಜಮೀನು, ಕುಂಟಾ ಜಮೀನು ಕಟ್ಟುಗಳು, ಗ್ರಾಮ ಪಂಚಾಯಿತಿಗಳು ಪೂರ್ಣ ಮೇಲ್ದರ್ಜೆಗೇರಿದ ಅಥವಾ ಭಾಗಶಃ ವಿಲೀನಗೊಂಡ ಪಂಚಾಯಿತಿ ವಹಿಗಳನ್ನು ನಿರ್ವಹಿಸಿದ ಅನಧಿಕೃತ ಸ್ವತ್ತುಗಳು, ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅನುಮೋದಿಸಿದ ರಚಿಸಿದ ವಿನ್ಯಾಸ ನಕ್ಷೆಗಳು, ಇವೆಲ್ಲ ಅನ್ಆಥರೈಸ್ಡ್ ಅಂತ ಕ್ಲಾಸಿಫಿಕೇಶನ್ ಆಗುತ್ತೆ. ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ ಯಾವುದೋ ಮಧ್ಯವರ್ತಿಗಳಿಗೆ ಆಸ್ಪದ ಕೊಡದೆ ನೇರವಾಗಿ ಅವ್ರ ಅಪ್ಲಿಕೇಶನ್ ಹಾಕಿ ಫಸ್ಟು ಏನಾಗ್ತಿತ್ತು, ನಮ್ಮ ಖಾತಾ ಬೇಗ ಆಗ್ತಿದೆ, ನಮ್ಮ ಖಾತಾ ಸ್ಲೋ ಆಗ್ತಿದೆ ಅಂತ ವಿಮರ್ಶೆಗಳು ಕೂಡ ಇದ್ದು, ಟೀಕೆ ಟಿಪ್ಪಣಿಗಳು ಕೂಡ ಇದ್ದು. ಅದಕ್ಕೆ ಆಸ್ಪದ ಕೊಡದೆ ನಂಬರಿಂಗ್ ಕೊಟ್ಟು ಆ ನಂಬರಿಂಗ್ ವ್ಯವಸ್ಥೆಯಲ್ಲಿ ಮೊದಲು ಯಾರು ತನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೋ ಆ ಆರ್ಡರ್ ವೈಸ್ ಮುಖಾಂತರ ನಾವು ಖಾತಾಗಳು ಮಾಡ್ಕೊಳ್ತೀವಿ. ಸರ್, ಈಗ ಖಾತೆಗಳಲ್ಲಿ 2 ಲೈನ್ ಗೆಜೆಟ್ ಓದೋದ್ರಿಂದ ಇವಾಗ ನಿಮಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಅಲ್ಲ? ಅದು ಹೇಳ್ತೀನಿ. ಸರ್ವೆ ಜಾಗ ಇರುತ್ತೆ. ಆ ಸರ್ವೆ ಜಾಗದಲ್ಲಿ MAR ಅಲ್ಲಿ ನಿಮ್ಮ ಪಕ್ಕದ ಮನೆ ಅವ್ರದ್ದು ರಿಜಿಸ್ಟರ್ ಆಗಿರುತ್ತೆ, ನಿಮ್ಮದು ಕೈ ಬಿಟ್ಟಿರುತ್ತೆ. ನೀವು ವಾಪಸ್ ನಮ್ಮನ್ನು ಖಾತೆ ಕೇಳಕ್ಕೆ ಬಂದಾಗ ನೀವು MAR ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಆವಾಗ ಸಿನ್ಸ್ ರೆವೆನ್ಯೂ ಜಾಗ ಆಗಿತ್ತು, ನಿಮಗೆ ನಾವು ಖಾತಾ ಕೊಡಲಿಕ್ಕೆ ಪ್ರಾವಿಷನ್ ಇರ್ತಿರ್ಲಿಲ್ಲ. ಈಗ ಪ್ರಾವಿಷನ್ ಇದೆ, ನಿಮಗೂ ಖಾತಾ ಕೊಡ್ಬೋದು ಸರ್. ಕೆಲವು ಪ್ರಕಾರ ನಾವು ಕೊಡ್ಬೋದು ಸರ್. ಇದಕ್ಕೆ ಸರ್ ಅಂದರೆ 3 ಎಕರೆ ಆ ಥರ ಪ್ರಾವಿಷನ್ಸ್ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಪ್ರಾವಿಷನ್ಸ್ ಇರೋದು ಅವ್ರೇನು ಮನೆ ಕಟ್ಟಿರ್ತಾರ ಆ ಭಾಗಕ್ಕೆ ಮಾತ್ರ ನಾವು ಖಾತಾ ಕೊಡ್ತೀವಿ. 20 ಗುಂಟೆ ಜಾಗ ಇರುತ್ತೆ. ಸರ್, ಈಗ ಡ್ಯಾಮ್ ಕಾಸು ಎರಡೂ ಮಾಡ್ಕೊಂಡಿದ್ದೀವಿ. ಸೊ 1.5 ಮೀಟರ್ ಹೆಚ್ಚು ಕಮ್ಮಿ ನಮ್ಮದು ಗ್ರೌಂಡ್ ಲೆವೆಲಿಂದ ಬಾಟಮ್ ಲೆವೆಲಿಂದ ನೀರು ನಿಂತ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಅದರ ಮೇಲೆ 4.5 ಮೀಟರ್ ಹೈಟ್ಗೆ ನಾವು ವೆಂಟ್ಸ್ ಮಾಡ್ಕೊಂಡಿದ್ದೀವಿ. ಓವರಾಲ್ ಲೆಂತ್ ಆಫ್ ದ ಚೆಕ್ ಡ್ಯಾಮ್ ಬ್ರಿಡ್ಜ್ ಬಂದು 70 ಮೀಟರ್ಸ್ ಇರ್ತದೆ. ಅದರಲ್ಲಿ ಒಂದು ವೆಂಟ್ ಸೈಜ್ ಬಂದು 7 ಮೀಟರು, ಎತ್ತರ ಬಂದು 4.5 ಮೀಟರ್ಸ್ ಇರ್ತದೆ. ಸೊ ವಿಡ್ತ್ ಆಫ್ ದ ಬ್ರಿಡ್ಜ್ ಬಂದು 5.5 ಮೀಟರ್ ಇರ್ತದೆ. ಹೆವಿ ವೆಹಿಕಲ್ ಶುಭ ಸಮಯದಲ್ಲಿ ಮಲ್ಲಹಳ್ಳಿ ಮತ್ತು ಸುಮಾರು 2-3 ಗ್ರಾಮ ಪಂಚಾಯತ್ಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಬ್ರಿಡ್ಜನ್ನು ಮೇಡಮ್ನವರ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ. ಈ ಕ್ಷೇತ್ರದ ನಮ್ಮ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಅವರಿಗೆ ನಮಸ್ಕರಿಸ್ತಾ, ಇವತ್ತು ಮೇಡಮ್ನವರು ಸುಮಾರು 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ, ಮಹಿಳೆಯರಿಗೆ, ವಿದ್ಯಾವಂತ ನಿರುದ್ಯೋಗಿಗಳಿಗೆ, ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ, ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಲ್ಲಿ ಇದು ಕೂಡ ಒಂದು.
ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿರ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾಗ ಕೂಡ 10 ಲಕ್ಷದಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಿದ್ದಾರೆ. ಯಾಕಂದರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು, ಗಡಿ ಭಾಗದಲ್ಲಿರ್ತಕ್ಕಂಥವರು, ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದ್ದನ್ನು ನೋಡಿದಾಗ ಬೋರ್ವೆಲ್ಲಲ್ಲಿ ನೀರು ಬರಬೇಕಂತ ಹೇಳಿ ಈ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ. ನಾವು ರೈತರಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ಪ್ರತಿಗಾರಿರ್ಬೋದು, ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ ಕೂಡ ಅಷ್ಟೇ ಯುವಕರಿಗೆ ಏನು ನಿರುದ್ಯೋಗಿ ಯುವಕರಿಗೆ ಏನು ಮಾಡಬೇಕು, ಬಡವ ಮಹಿಳೆಯರಿಗೆ, ಕಟ್ಟಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. DCC ಬ್ಯಾಂಕ್ನ 100 ಕೋಟಿ ಅನುದಾನ ಕೊಟ್ಟು ವಿತೌಟ್ ಬಡ್ಡಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಪಬ್ಲಿಸಿಟಿ ಆಗಬೇಕಾಗಿದೆ. ನಾವು ಮುಖಂಡರಾಗಿರ್ಬೋದು, ಸಾರ್ವಜನಿಕರಿರ್ಬೋದು, ರೈತರಿರ್ಬೋದು, ಇದೆಲ್ಲ ಮಾತಾಡಬೇಕಾಗುತ್ತೆ. ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದರೆ ಅವ್ರಿಗೆ ಒಂದು ಕೈ ಬಲ ಪಡಿಸಿದಂಗೆ ಆಗುತ್ತೆ. ಅವರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯಲ್ಲಿ ಅವರು ಬಹಳಷ್ಟು ತೊಡ್ಕೊಂಡು ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸು ಕೂಡ ಚೆನ್ನಾಗಿದೆ. ಅದೆಲ್ಲ ಕೂಡ ಬಹಳ ಒಳ್ಳೆಯದಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಟ್ಟಂತಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ ಹಿಂದ್. ಪೂರ್ವ ಸಂಕಲ್ಪಿತ ಯೋಜನೆ ಇದು. ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ನನ್ನ ಜೊತೆಯಲ್ಲಿದ್ದರು, ನನ್ನ ತಂದೆಯವರು ಒಡನಾಟದಲ್ಲಿದ್ದರು. ಪದ್ಮನಾಭ ರೆಡ್ಡಿ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ, ಸತತವಾಗಿ 10 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು, ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಒಂದಿನೂ ಬರಲಿಲ್ಲ. ಅದೊಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವನ ನಾನು ನೋಡಿದೆ. ಅದಾದಮೇಲೆ ಒಂದು 20 ಕೋಟಿವರೆಗೂ ಚೆಕ್ ಡ್ಯಾಮ್ಸ್ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿಂದ. ನಾನು ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲ ಚೆಕ್ ಡ್ಯಾಮ್ಸ್ನ ಮಾಡಿಸ್ತಾರೆ, 2 ಕೋಟಿದು 3 ಕೋಟಿದು. ಒಂದಿನೂ ಅದರ ಪ್ರಯೋಜನ ಏನು ಅಂತ ಗೊತ್ತಾಗಲಿಲ್ಲ ಅಂದಾಗ 2-3 ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ಕೆ ಸೇರ್ತಾ ಇತ್ತು, ತಮಿಳ್ನಾಡಿಗೆ ಹೋಗಿ ಸೇರ್ತಾ ಇತ್ತು. ಅವತ್ತು ಅರ್ಥ ಆಯಿತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದಾನೇ ನೀರು ಬೋರ್ವೆಲ್ಸಲ್ಲಿ ಕಡಿಮೆ ಆಗ್ತಾ ಇದ್ದಿದ್ದನ್ನು ರೀಚಾರ್ಜ್ ಮಾಡಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ನ ಮಾಡಿಸೋವಂಥ ಒಂದು ದೂರದೃಷ್ಟಿ ಅಂತ. ಆ ದಿನ ಅರ್ಥ ಆಯಿತು. ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು, ಕಾಡಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ದೂರ ಕರ್ಕೊಂಡು ಹೋಗ್ತಾ ಇದ್ರು, ಕಾರು ಹೋಗ್ತಾ ಇರಲಿಲ್ಲ, ನಾವು ನಡ್ಕೊಂಡು 1 ಕಿಲೋಮೀಟ್ರ್ 2 ಪ್ರಯೋಜನ ಏನು, ಇಷ್ಟು ಕೋಟಿ ಹಾಕಿದ್ದೀನಿ ಅಂತ. ಆವಾಗ ನನಗೆ ಸೈಂಟಿಫಿಕ್ಕಾಗಿ ಅರ್ಥ ಆಗಲಿಲ್ಲ ಏನಾದರೂ ಉಪಯೋಗ ಏನು ಅಂತ. ಆಮೇಲೆ ಅವ್ರ ದೂರದೃಷ್ಟಿ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಭಾಳ ಜನ ರೈತರಿಗೆ ಬೋರ್ವೆಲ್ಸಲ್ಲಿ ನೀರು ರೀಚಾರ್ಜ್ ಆಯಿತು, ನೀರಿನ ಮಟ್ಟ ತುಂಬ ಮೇಲೆ ಬಂತು. ಅದಾದಮೇಲೆ ಆ ಭಾಗದಲ್ಲಿ ಒಂದು 2-3 ಪಂಚಾಯಿತಿಗಳಲ್ಲಿ ನೀರಿನ ಅಭಾವ ಬರಲಿಲ್ಲ. ಅದಾದಮೇಲೆ ರಾಮಸಾಗರ ಕೆರೆಯಲ್ಲಿ ನೀರು ನಿಲ್ಲೋ ಅಂಥದ್ದು ಅವಕಾಶ ಮಾಡಿದ್ರು. ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳು ಏನಿದೆ ಅಂತ ಸ್ಪಂದಿಸುವಂಥ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಇದು ಯಾಕಂದರೆ ಇವಾಗ ನೋಡ್ಕೊಳ್ಳಿ ಇದು ಎಷ್ಟು ಹಳ್ಳದಲ್ಲಿದೆ ಅಂತಂದ್ಬಿಟ್ಟು 40 ವರ್ಷದ ಹಿಂದೆ ಮಾಡಿರುವಂಥ ಬ್ರಿಡ್ಜ್ ಇದು ಮಾಡಿದ್ದಾರೆ. ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನು ಸಾಗಿಸ್ಬೇಕಾಗತ್ತೆ, ಈ ಕಡೆ ವಿಕೋಟ ಮಾರ್ಕೆಟ್ಗೋ ಇಲ್ಲ ನಮ್ಮ ಕಡೆ ಕೋಲಾರ್ಗೋ ಸಾಗಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು, ಜೋಳ ಬೆಳೀಲಿ, ಟೊಮೊಟೊ ಬೆಳೀಲಿ, ಏನೇ ರೈತರು ಈ ಭಾಗದಲ್ಲಿ ನಮ್ಮ ಮೇಡಮ್ನವರು ಸತತ 3 ವರ್ಷಗಳಿಂದ ವಿಧಾನಸೌಧ ಸುತ್ತಿ ಈ ಒಂದು ಅನುದಾನವನ್ನು ತಂದು ಸುಮಾರು 70ರಿಂದ 80 ಹಳ್ಳಿಗಳ ಜನ ಓಡಾಡೋಕ್ಕೆ ನೀರು ಮತ್ತು ಸಂಪರ್ಕ ಎರಡನ್ನು ಇದನ್ನು ಅಡಿಗಲ್ಲು ಸಂಭಾರಕ್ಕೆ ಬಂದಿರತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು ಶಾಸಕರಾದಂಥ ರೂಪಾ ಮೇಡಮ್ನವ್ರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಂದನೇ ಹೇಳಬೇಕು, ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಯಾವಾಗಲೂ 60,000 ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾ ಇದ್ರು. ಇಡೀ ರಾಜ್ಯದಲ್ಲಿ 60,000 ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು, ಎಲ್ಲಿ ರಸ್ತೆ ಅವಶ್ಯಕತೆ ಇದೆ, ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ, ನೀರು, ಕುಡಿಯೋ ನೀರು, ಈ ಥರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು 60,000 ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿದ್ದ ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ, ಕಾರ್ಮಿಕ ವರ್ಗದವ್ರನ್ನ ಮತ್ತು ಅದ್ರ ಜೊತೆಯಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.